ಈ ನಡುವೆ ಜನರಲ್ಲಿ ರೇಷನ್ ಕಾರ್ಡ್ ರದ್ದಾಗುವ ಭೀತಿ ಕೂಡ ಕಾಡ್ತಾ ಇದೆ. ಸರ್ಕಾರದ ನಡೆಯಿಂದ ಭಯಗೊಂಡಿದ್ದಾರೆ ಜನ. ತುಂಬ ಗಂಭೀರ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಮುಖ್ಯಮಂತ್ರಿ ಒಂದು, ಸಚಿವರದೊಂದು, ಆಹಾರ ಇಲಾಖೆಯದೊಂದು ಮಾತು, ಒಬ್ಬೊಬ್ಬರನ್ನೊಂದು ರೀಸನ್ ಕೊಡ್ತಾ ಇದ್ದಾರೆ. ಹಾಗಾಗಿ ಗೊಂದಲದ ಗೂಡಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ ರಾಜ್ಯದ ಜನ. ನೀವು ಉತ್ತರ ಕೊಡಬೇಕಾಗಿರೋದು ಇಷ್ಟೇ. ಈಗ ನಾವು 3 ಕೇಸ್ ಸ್ಟಡಿ ತೋರಿಸಿದ್ವಲ್ಲ, ಯಾವ ಮಾನದಂಡದಲ್ಲಿ BPLನ APL ಮಾಡಿದ್ರಿ? ಮಾಹಿತಿ ನೀಡದೇನೆ BPL APL ಕಾರ್ಡ್ಗಳ ಏಕಾಏಕಿ ರದ್ದಾಗ್ತಾ ಇದೆ. ಯಾವ ಮಾಹಿತಿನೂ ಇಲ್ಲ. ಆಹಾರ ಇಲಾಖೆ ಸಚಿವ ಮುನಿಯಪ್ಪ ಯಾವುದೇ ಕಾರ್ಡ್ ರದ್ದಾಗ್ತಿಲ್ಲ ಅಂತ ಹೇಳ್ತಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಕಾರ್ಡ್ ರದ್ದಾಗಿಲ್ಲ, ಸಸ್ಪೆನ್ಷನಲ್ಲಿ ಇಟ್ಟಿದ್ದೀವಿ, ಅಮಾನತ್ನಲ್ಲಿ ಇಟ್ಟಿದ್ದೀವಿ, ಅವ್ರ ಪೂರಕ ದಾಖಲೆ ಕೊಟ್ಟರೆ ಮತ್ತೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅರ್ಹರಿಗೆ ಯೋಜನೆ ಸಿಗಬೇಕು ಅಂತ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. IT ಪಾವತಿದಾರರು, ಸರ್ಕಾರಿ ನೌಕರರಿಗೆ ಯಾಕೆ ಕಾರ್ಡ್ ಅಂತಾರೆ CM? ಅವ್ರಿಗೆ ಕೊಡಬೇಡಿ. ನಾವು ಅದನ್ನೇ ಹೇಳ್ತಾ ಇರೋದು. ಗೌರ್ನಮೆಂಟ್ ಎಂಪ್ಲಾಯೀಸಿಗೆ ಯಾಕೆ ಕೊಡ್ತೀರಾ? BPL APL ಕಾರ್ಡು ರದ್ದು ಮಾಡೋದಕ್ಕೆ ಮಾನದಂಡ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾವ ಆಧಾರದಲ್ಲಿ ರೇಷನ್ ಕಾರ್ಡ್ ರದ್ದಾಗ್ತಿದೆ ಅನ್ನೋದು ಜನರ ಗೊಂದಲ. ಈಗ ನಾವು ತೋರಿಸಿದ್ವಲ್ಲ, ಅವ್ರು ಯಾವ IT ಕಟ್ತಾರೆ ರೀ? ನೋಡಿ, ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬೇರೆ, IT ರಿಟರ್ನ್ಸ್ ಫೈಲ್ ಮಾಡೋದು ಬೇರೆ. ಅದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್. APL ಕಾರ್ಡ್ ರದ್ದು ಮಾಡಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು, ಯಾರು ಅನರ್ಹರಿದ್ದಾರೆ ಅವ್ರು ತೆಗೆದಾಕ್ಬೇಕು. ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ? ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ? ಅಂತ್ಯವನ್ನ BPL ಕಾರ್ಡ್ ನಿಂದ APL ಕಾರ್ಡ್ ಮಾಡೋದು. ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ. ಯಾರು ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು. ರದ್ದು ಮಾಡಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಕಟ್ಟಾಗುತ್ತಾ? ಅದಕ್ಕೆ ಬೇರೆ ಮಾನದಂಡಗಳಿದ್ದಾವೆ. ಗೃಹಲಕ್ಷ್ಮಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ ಕೊಡಲ್ಲ ಅವ್ರಿಗೆ ಅಂತ ಹೇಳಿ. APL ಕಾರ್ಡನ್ನು ರದ್ದು ಮಾಡಿಲ್ಲ. ಒಂದನೇದು, ಈ ಸರ್ಕಾರ ಬಂದ ಮೇಲೆ APL ಕಾರ್ಡ್ಗೆ ಕೊಡ್ತಾ ಇಲ್ಲ. ಮೊದಲು 3, 4, 5 ತಿಂಗಳು OMSS ಸ್ಕೀಮಲ್ಲಿ ಅಕ್ಕಿ ಪರ್ಚೇಸ್ ಮಾಡಿ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ 15 ರೂಪಾಯಿ ದರದಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ವಿ. ಆ ಸ್ಕೀಮು 4-5 ತಿಂಗಳು ನಮ್ಮ ಸರ್ಕಾರ ಬಂದ ಮೇಲೆ ನಡೆತು. ಅದಾದ ಮೇಲೆ ಈ ಯೋಜನೆಯನ್ನು ನಾವು ಈ APL ಕಾರ್ಡನ್ನು ಕೊಡೋದನ್ನು ನಿಲ್ಲಿಸಿದ್ದೇವೆ. ಆದರೆ APL ಕಾರ್ಡು BPL ಕಾರ್ಡ್ ಬಗ್ಗೆ ಡೀಟೇಲ್ ಆಗಿ ಪರಿಷ್ಕರಣೆ ನಡೀತಾ ಇದೆ. ಆ ಪರಿಷ್ಕರಣೆಯಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇರ್ತಾರೆ, ಯಾರು ಅನರ್ಹರಿರ್ತಾರೆ ಅವರನ್ನು APL ಕಾರ್ಡ್ಗೆ ತರ್ತೀವಿ. ಅರ್ಹರು BPL ಕಾರ್ಡಲ್ಲಿ ಮುಂದುವರಿತಾರೆ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್, ಸುಮಾರು 80% ಕಾರ್ಡ್ಗಳು ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನರಲ್ಲಿ BPL ಒಳಗಡೆ ಬಂದಿತ್ತು. ರಾಜಕೀಯವಾಗಿ ಕಾರಣಾಂತರಗಳಿಂದ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೋತೀನಿ. ಶ್ರೀನಿವಾಸ್, ನನಗನ್ಸುತ್ತೆ ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಹೊಡೆತ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಈ ಪ್ಲ್ಯಾನ್ ಮಾಡಿದೆ ಅಂತ. ಆದರೆ BPL ಕಾರ್ಡನ್ನು APLಗೆ ಕನ್ವರ್ಟ್ ಮಾಡೋದಕ್ಕೆ ಮಾನದಂಡ ಏನು? ಈಗ ನಾವು ಮಾಡಿದಂತಹ ಕೇಸ್ ಸ್ಟಡಿಗಳಲ್ಲಿ ಯಾವ ಮಾನದಂಡವೂ ಇಲ್ಲದೇ BPLನಿಂದ APLಗೆ ಮಾಡಿಬಿಟ್ಟಿದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ಇದಕ್ಕೆ ಉತ್ತರ ಕೊಡೋರು ಯಾರು ಅಂತ. ಅರವಿಂದ್, ಈ ಸರ್ಕಾರಕ್ಕೆ ರಾತ್ರೋರಾತ್ರಿ ಏನೋ ಎಚ್ಚರಿಕೆ ಆದಂತೆ ಕಾಣ್ತಿದೆ. ಹಾಗಾಗಿ ಏಕಾಏಕಿಯಾಗಿ BPL ಕಾರ್ಡನ್ನು APLಗಳಾಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಇನ್ನು ಮುಂದಕ್ಕೆ ಹೋಗಿ BPL APL ಕಾರ್ಡ್ ಎರಡೂ ಕೂಡ ರದ್ದು ಮಾಡ್ತಿದ್ದಾರೆ. ನೀವು ಕೇಳಿದಾಗೆ ಮಾನದಂಡ ಏನು ಅನ್ನುವಂಥದ್ದು, ಇದುವರೆಗೂ ಆಹಾರ ಇಲಾಖೆ ಆಗಿರಲಿ ಅಥವಾ ಸರ್ಕಾರ ಆಗಿರಲಿ ಆ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಮಾನದಂಡ ಏನು ಅನ್ನುವಂಥದ್ದನ್ನ ಇದುವರೆಗೂ ರಿಲೀಸ್ ಮಾಡಿಲ್ಲ. ಒಂದ್ ಕಡೆ ಸಚಿವರು ಹೇಳ್ತಾರೆ ನಾವು ಯಾವುದೇ ಕಾರ್ಡ್ಗಳನ್ನು ರದ್ದು ಮಾಡ್ತಿಲ್ಲ ಅಂತ. ನಿನ್ನೆ CM ಅವರು ಹೇಳ್ತಾರೆ ಅನರ್ಹರಿಗೆ BPL ಕಾರ್ಡ್ APL ಕಾರ್ಡ್ ಸಿಗಬಾರ್ದು, ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಆಹಾರ ಇಲಾಖೆ ಹೇಳ್ತಿದೆ ನಾವು ಯಾವ ಕಾರ್ಡನ್ನು ರದ್ದು ಮಾಡ್ತಿಲ್ಲ, ಅಮಾನತ್ತು ಮಾಡಿದ್ದೇವೆ. ಅಮಾನತ್ತು ರದ್ದುಗೂ ವ್ಯತ್ಯಾಸ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆಂದ್ರೆ ಅಮಾನತ್ ಆದ್ಮೇಲೆ ಅವ್ರಿಗೆ ರೇಷನ್ ಸಿಗೋದಿಲ್ಲ, ಅದು ವ್ಯಾಲಿಡೇ ಆಗೋದಿಲ್ಲ ರೇಷನ್ ಕಾರ್ಡು. ಹೀಗಿರುವಾಗ ಸರ್ಕಾರ ಯಾಕೆ ಏಕಾಏಕಿಯಾಗಿ ಈ ರೀತಿಯಾದ ನಿರ್ಧಾರ ತೆಗೆದುಕೊಂಡಿದೆ ಅಂತಂದ್ರೆ, ನೀವು ಹೇಳಿದಾಗೆ ಗ್ಯಾರಂಟಿಗಳ ಆರ್ಥಿಕ ಹೊಡೆತ ಜಾಸ್ತಿ ಸರ್ಕಾರಕ್ಕೆ ಬೀಳ್ತಿದೆ. ಆ ಅನ್ನಭಾಗ್ಯ ಯೋಜನೆಗೆ ವಾರ್ಷಿಕ 8,000 ಕೋಟಿಗಳಷ್ಟು ಇನ್ನೂ ಹೆಚ್ಚಾಗಿ ಹಣವನ್ನ ಸರ್ಕಾರ ವ್ಯಯ ಮಾಡ್ತಿದೆ ಅರವಿಂದ್. ಆ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿಂದನೂ ಕೂಡ 5 kgಗೆ ಅಕ್ಕಿ ಏನೋ ಸರ್ಕಾರ ದುಡ್ಡು ಕೊಡ್ತಾರೆ, ಅದು ಕೂಡ ಬಂದಿಲ್ಲ ಅನ್ನುವಂಥ ಆರೋಪಗಳನ್ನ ಮಾಡ್ತಿದ್ದಾರೆ. ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಿ ಸುಮಾರು 22 ಲಕ್ಷ ಕಾರ್ಡ್ಗಳನ್ನ ಸರ್ಕಾರ ಈ ರೀತಿಯಾಗಿ ರದ್ದು ಮಾಡಿದೆ ಅನ್ನುವಂಥ ಆರೋಪಗಳನ್ನ ಸಾರ್ವಜನಿಕರು ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ರಾಜ್ಯದ ಜನರಲ್ಲಿ, ಅದು ಹೆಚ್ಚಾಗಿ
BPL ಮತ್ತು APL ಕಾರ್ಡ್ ಅನ್ನು ಏನು ಹೊಂದಿದ್ದಾರೆ ಅವ್ರಿಗೆ ಭಯಭೀತಿಗೊಂಡಿದ್ದಾರೆ. ನಮ್ಮ ಕಾರ್ಡ್ ಏಕಾಏಕಿ ರದ್ದಾಗ್ತಿರೋದು ಯಾಕೆ ಅನ್ನುವಂಥದ್ದಕ್ಕೆ ಯಾರು ಕೂಡ ಸ್ಪಷ್ಟವಾದ ಉತ್ತರವನ್ನ ಕೊಡ್ತಿಲ್ಲ. ಒಂದು ಇದರ ಎಫೆಕ್ಟ್ ಏನಾಗುತ್ತೆ ಅಂದ್ರೆ BPL ಕಾರ್ಡ್ ಕೇವಲ ಅಕ್ಕಿ ತೆಗೆದುಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಆಸ್ಪತ್ರೆಗಳಲ್ಲಿ ಹೋದ್ರೆ 50% ರಿಯಾಯಿತಿ, ಈ ರೀತಿಯಾದಂತಹ ಯೋಜನೆಗಳಿದ್ದಾವೆ. ಮತ್ತೆ ಭಾಗ್ಯಲಕ್ಷ್ಮಿ ಅಥವಾ ಲಕ್ಷ್ಮಿ ಗೃಹಲಕ್ಷ್ಮಿ ಏನಿದೆ ಆ ಒಂದು ಯೋಜನೆಗೆ ಈ BPL ಕಾರ್ಡ್ ಕೂಡ ಮಾನದಂಡವನ್ನ ಮಾಡಿದ್ದಾರೆ. ಅಪ್ಲೈ ಮಾಡಬೇಕಾದ್ರೆ ಒಂದ್ ವೇಳೆ ರದ್ದಾದ್ರೆ ಆ ಗೃಹಲಕ್ಷ್ಮಿ ಕೂಡ ಜನರಿಗೆ ಸಿಗೋದಿಲ್ಲ. ಈ ಎಲ್ಲ ಆತಂಕಗಳು ಜನರಲ್ಲಿ ಮನೆ ಮಾಡಿರೋದ್ರಿಂದ ಸರ್ಕಾರ ಅಥವಾ ಆಹಾರ ಇಲಾಖೆ ಸಚಿವರು ಇದಕ್ಕೆ ಸ್ಪಷ್ಟ ಉತ್ತರವನ್ನು ಕೊಟ್ರೆ ಜನರಲ್ಲಿರುವಂತಹ ಗೊಂದಲಗಳು ನಿವಾರಣೆ ಆಗುವಂತಹ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಮತ್ತಷ್ಟು ಗೊಂದಲ, ಮತ್ತಷ್ಟು ಭಯ ಜನರಲ್ಲಿ ಕಾಡುವಂತದ್ದು. ಅರವಿಂದ್. ರೈಟ್ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಇದು ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥ ಕೆಲಸ. ಇದರ ನೇರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ. ನೀವೆಲ್ಲ ಯೋಜನೆ ಕೊಟ್ಬಿಟ್ಟು BPL ಕಾರ್ಡೇ ಕಿತ್ಕೊಂಡ್ಬಿಟ್ರೆ ಪಾಪ ಅದರಿಂದ ಏನು ಪ್ರಯೋಜನ ಪಡ್ಕೋತಾ ಇದ್ದವ್ರ ಗತಿ ಏನು ಅಂತ.